ಚಿತ್ರಕಲಾವಿದ ಮಲ್ಯಾದ್ರಿ ಅವರ ವಸಂತ ಆರ್ಟ್ಸ್ ಗ್ರೂಪ್ ಇವತ್ತು ತುಂಬ ಆ್ಯಕ್ಟಿವ್ ಆಗಿದೆ ಅಂತ ಹೇಳ್ಬೋದಾಗಿದೆ. ವಿಶೇಷವಾಗಿ ಅವರು ಕಳೆದ ಪ್ರತಿ ತಿಂಗಳಿಗೊಂದೇ ಒಂದು ವಿಶೇಷವಾಗಿರ್ತಕ್ಕಂಥ ಚಿತ್ರ ಪ್ರದರ್ಶನ ಕೂಡ ಬೆಂಗಳೂರಿನಲ್ಲಿ ಸಾಕಷ್ಟು ಕೂಡ ನಡೆಸ್ತಾ ಬರ್ತಾ ಇದ್ದಾರೆ. ವಿಶೇಷವಾಗಿ ಈಗ ನಾವು ಚಿತ್ರಕಲಾ ಪರಿಷತ್ನಲ್ಲೂ ಕೂಡ ಇವತ್ತು ಕ್ಯಾನ್ವಾಸ್ ಕೆಲಿಯೋ ಡೇಸ್ ಅಂತಕ್ಕಂಥ ಒಂದು ಚಿತ್ರ ಪ್ರದರ್ಶನ ಇವತ್ತಿನಿಂದ 9ನೇ ತಾರೀಕುವರೆಗೂ ಕೂಡ ನಡೆಯಲಿದೆ. ವಿಶೇಷವಾಗಿ ಈ ಒಂದು ಚಿತ್ರ ಪ್ರದರ್ಶನಕ್ಕೆ ಖ್ಯಾತ ಚಿತ್ರ ಕಲಾವಿದರು, ರಾಷ್ಟ್ರ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂತಹ ಶಿವಾನಂದ ಬಸವಂತಪ್ಪನಾಗಿರ್ಬೋದು, ಹಾಗೆಯೇ ಚಿತ್ರಕಲಾವಿದರು ಉದ್ಯಮಿಗಳಾಗಿರ್ತಕ್ಕಂತಹ ಸಂಜೀವ್ ಕೋಲಿಶೆಟ್ಟಿ ಆಗಿರ್ಬೋದು, ಹಾಗೆ ಅನೇಕ ಚಿತ್ರ ಕಲಾವಿದರು ಕೂಡ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ವಿಶೇಷವಾಗಿ 20ಕ್ಕೂ ಅಧಿಕ ಚಿತ್ರ ಕಲಾವಿದರು ಕೂಡ ಇವತ್ತು ಒಂದು ಸಂಜೀವ್ ಹಾಗೆಯೇ ಚಿತ್ರಕಲಾವಿದರು ಚಂಡೇಶ್ವರ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ಉಪಸ್ಥಿತರಿದ್ದಾರೆ. ಬನ್ನಿ ನಾವು ಇವತ್ತು ನಮಸ್ಕಾರ. ನೀವು ಎಲ್ಲ ಈ ಕಲಾ ಪ್ರದರ್ಶನಕ್ಕೆ ಬಂದಿದ್ದಕ್ಕೆ ಸ್ವಾಗತ. ನಾವು ಈ ಮಲ್ಯಾದ್ರಿಯವರು ಮಾಡ್ತಾ ಇರುವಂತಹ ಪ್ರತಿಯೊಂದು ಕಲಾ ಪ್ರದರ್ಶನಕ್ಕೂ ಹೋಗ್ತಾ ಇರ್ತೀವಿ. ಅವ್ರಿಗೆ ಶುರುವಾತಿನಿಂದನೂ ನಾವು ಅವ್ರ ಎಕ್ಸಿಬಿಷನ್ಗಳನ್ನ ನಾವು ಪ್ರಮೋಟ್ ಮಾಡ್ತಾ ಬಂದಿದ್ದೀವಿ. ಆಮೇಲೆ ಅವರು ಸಹ ಭಾಳ ಉತ್ಸಾಹದಿಂದ ಎಲ್ಲ ಕಡೆಯಿಂದ ಭಾರತ ದೇಶದ ಎಲ್ಲ ಕಡೆಯಿಂದನೂ ಸಹಿತ ಆರ್ಟಿಸ್ಟ್ಗಳನ್ನ ಹುಡುಕಿ ಅವರಲ್ಲಿರುವಂಥ ಟ್ಯಾಲೆಂಟನ್ನು ಅವರು ಪ್ರದರ್ಶನ ಮಾಡೋದಕ್ಕೆ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಸಾಕಷ್ಟು ಜನ ಕಲಾವಿದರು ತಮ್ಮ ಒಳ್ಳೊಳ್ಳೆ ಕಲಾಕೃತಿಗಳನ್ನ ತಂದು ಪ್ರದರ್ಶನ ಮಾಡ್ತಾ ಇದ್ದಾರೆ. ಕೆಲವೊಂದು ಆರ್ಟಿಸ್ಟ್ಗಳು ಮಾಡಿರುವಂಥ ಕಲಾಕೃತಿಗಳು ಬಹಳ ಅದ್ಭುತವಾಗಿ ಮೂಡಿ ಬಂದಿದ್ದಾವೆ. ಅವನ್ನು ನೋಡಿದ್ರೆ ಒಂಥರ ಮನಸ್ಸಿಗೆ ಆನಂದ ಸಿಗುವಂಥ ಕಲಾಕೃತಿಗಳು. ಆಮೇಲೆ ಕೆಲವೊಂದಿಷ್ಟು ಪೇಂಟಿಂಗ್ಗಳು ಬಹಳಷ್ಟು ಮ್ಯಾಚುರ್ ಆಗಿರುವಂಥ ಕಲಾಕೃತಿಗಳನ್ನೂ ಸಹ ಈ ಪ್ರದರ್ಶನದಲ್ಲಿ ನೋಡೋದಕ್ಕೆ ಸಿಗ್ತವೆ. ಬೇರೆ ಬೇರೆ ಮಾಧ್ಯಮಗಳನ್ನ ಬಳಸಿಕೊಂಡು ಕಲಾವಿದರು ಇಲ್ಲಿ ಕಲಾಕೃತಿಗಳನ್ನ ಸೃಷ್ಟಿ ಮಾಡಿದ್ದಾರೆ. ವಿಶೇಷವಾಗಿ ಕಲೆಯನ್ನು ಇಚ್ಛೆ ಪಡುವವರು, ಇಷ್ಟಪಡುವವರು, ಕಲಾ ಆಸಕ್ತರು ಇಂತಹ ಕಲಾ ಪ್ರದರ್ಶನಗಳಿಗೆ ವಿಸಿಟ್ ಮಾಡಬೇಕು. ಈ ಕಲಾಕೃತಿಗಳನ್ನ ಕೊಂಡುಕೋಬೇಕು. ಆಮೇಲೆ ಕಲಾವಿದರಿಗೆ ಪ್ರೋತ್ಸಾಹ ಮಾಡಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಮಸ್ಕಾರ. ಅವರಿಗೆಲ್ಲ ನಮ್ಮ ನಮಸ್ಕಾರ. ನಾವು ಇದುವರೆಗೆ 22ನೇ ಶೋ ಇದು ಮಾಡ್ತಾ ಇದ್ದೀವಿ. ನಾವು ಚಿತ್ರಕಲಾ ಪರಿಷತ್ತು ಬೆಂಗಳೂರು ಕುಮಾರ್ ಪಾರ್ಕ್ ರೋಡ್ನಲ್ಲಿ ನಮ್ಮ ಜೊತೆಯಲ್ಲಿ ನಮ್ಮ ಗೆಸ್ಟ್ಗಳಾಗಿಬಿಟ್ಟು ಶ್ರೀ ಚಂಡೇಶ್ವರ ಸರ್, ಶ್ರೀ ಬಸವಂತಪ್ಪ ಕೋಲಿಶೆಟ್ಟಿ, ಸಂಜೀವ್ ಸರ್, ಇವರೆಲ್ಲ ಸಫಿಯಾ ಆಯಿತು ಮೇಡಮ್, ಇವರೆಲ್ಲ ನಮಗೆ ತುಂಬ ಸಪೋರ್ಟ್ ಆಗಿಬಿಟ್ಟು ನಮಗೆ ಇಷ್ಟು ಪ್ರದರ್ಶನ ನಾವು ಮಾಡೋಕ್ಕೆ ಅವರು ನಮಗೆ ತುಂಬ ಸಪೋರ್ಟ್ ಮಾಡೋದಕ್ಕೆ ಅವರೆಲ್ಲರಿಗೂ ನಾವು ಧನ್ಯವಾದಗಳು. ಆಮೇಲೆ ನೀವು ಕೂಡ ನಿಮ್ಮ ಪ್ರತಿಯೊಂದು ಶೋ ನೀವು ಎಷ್ಟೋ ಶೋಗಳಿಗೆ ನೀವು ಬಂದುಬಿಟ್ಟು ನಮ್ಮ ಎಕ್ಸಿಬಿಷನ್ಗೆ ನೀವು ಇದು ಮಾಡೋಕ್ಕೆ ನೀವು ಪ್ರಯತ್ನ ಪಟ್ಟಂದಿಗೂ ನಮಗೆ ಧನ್ಯವಾದಗಳು. ಹಾಗೆ ನಮ್ಮ ಆರ್ಟಿಸ್ಟ್ಗಳು ಕೂಡ ಎಲ್ಲಿಗೆ ಹೋಗಿದ್ರೆ ಕೂಡ ಹೊಸ ಆರ್ಟಿಸ್ಟ್ಗಳು ಬಂದು ನಾವು ಥ್ರೂಔಟ್ ಇಂಡಿಯಾನಲ್ಲಿ ನಾನು ಓಡಾಡ್ತಾ ಇರುವಾಗ ಎಲ್ಲ ಕಡೆಯಿಂದ ನಮ್ಗೆ ಆರ್ಟಿಸ್ಟ್ಗಳು ಸಪೋರ್ಟ್ ಮಾಡಿಕೊಟ್ಟು ಕರೆದ ತಕ್ಷಣ ಬಂದು ಎಕ್ಸಿಬಿಷನ್ ಮಾಡಿಕೊಟ್ಟು ನಮಗೆಲ್ಲ ತುಂಬ ಸಹಕಾರ ಕೊಟ್ಟಿರೋದಕ್ಕೆ ನಾವು ಇನ್ನೂ ಈ ಜಾಸ್ತಿ ಉತ್ಸಾಹದಿಂದ ನಾವು ಮಾಡೋಕ್ಕೆ ಎಷ್ಟೋ ನಾವು ಟ್ರೈ ಮಾಡ್ತಾಯಿದ್ದೀವಿ. ಹಾಗೆ ಅವ್ರಿಗೆ ಕೂಡ ನಾವು ನಮ್ಮ ಉದ್ದೇಶ ಏನಂದರೆ ನಮ್ಮ ಆರ್ಟಿಸ್ಟ್ಗಳು ನಮ್ಮ ಜೊತೆ ನಮ್ಮ ಇರೋ ಆರ್ಟಿಸ್ಟ್ಗಳು ಕೂಡ ಅವರು ಮಾಡೋ ಚಿತ್ರಗಳನ್ನ ಕೂಡ ಪ್ರದರ್ಶನ ಮಾಡಿಬಿಟ್ಟು ಯಾವುದೋ ಒಂದು ರೀತಿಯಲ್ಲಿ ಅವನಿಗೆ ಸೇಲ್ ಮಾಡಿಬಿಟ್ಟು ಅವರಿಗೆ ಸ್ವಲ್ಪ ಉತ್ಸಾಹ ಮಾಡೋ ಅಂಥ ಇದನ್ನಲ್ಲಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಇವರೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು ಹೇಳ್ಕೊಳ್ತಾ ಇದು ಮಾಡ್ತಾ ಇದ್ದೀವಿ. ನಾವು ಚಂಡೇಶ್ವರ್ ಅಂತ. We are happy to associate with Vasanta Art Groups for their 22nd art exhibition. I am seeing here now very talented artists with their amazing artworks. I wish all the very best. This is a must visit for all the artists, art lovers, art enthusiasts and art collectors. Okay, it will be there for the next 5 days. Please make